ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕಲ್ಲ, ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. 3 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬೇಕಾಗಿಲ್ಲ 3 TMC ಬೇಕಾಗುತ್ತೆ. ಮಳೆ ಬಂದ್ರೆ ಓಕೆ, ಮಳೆ ಬರದೇ ಇದ್ರೆ ಹೋದ ವರ್ಷ 366 TMC ಹರಿದೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ತೀವಿ. ಓಕೆ, 1.5 ಹೊರಡಬೇಕು. RC ಮೀಟಿಂಗ್ ಇತ್ತು, 3,500 ಕ್ಯೂಸಿಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. CWRC ಮೀಟಿಂಗ್, CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸಿಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. 4 TMC ಅಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು, ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಅಲ್ಲ, ಲೆಕ್ಕ ಹಾಕಿ 3.5 TMC ಅಂದ್ರೆ 3.5 TMC ಇಂಟು 15 ದಿನ ಕ್ಯೂಸೆಕ್ಸ್, 3,500 ಕ್ಯೂಸೆಕ್ಸ್ 15 ದಿನ 11,500 ಚಿಲ್ಲರೆ, 11,500 ಅಂದ್ಕೊಳ್ಳಿ, ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,000 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲ, 4 ಚಿಲ್ಲರೆ ಆಗುತ್ತೆ. ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನಿನ್ನೆ ಲೋಕಸಭಾ ಸದಸ್ಯರು ಸಚಿವರ ಜೊತೆ ಚರ್ಚೆ ಆದ್ಮೇಲೆ ಇವತ್ತು ಅದೇ ಕೆಲಸದಲ್ಲಿದ್ದಾರೆ ಅನ್ಸುತ್ತೆ. ನಿನ್ನೆ ಕೂಡ ಹೇಳಿದ್ರಲ್ಲ, ಮಾಧ್ಯಮದವರೆಗೂ ಹೇಳಿದ್ರು, ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಷನ್ ಕೂಡ 7ನೇ ತಾರೀಕಿಂದ 7 ಅಲ್ವಾ 13 ಇರಬೇಕು, 13ಕ್ಕೆ ಕರಿತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಟ್ಲೀಸ್ಟ್ 1ನೇ ತಾರೀಕು ಮುಂಚೆ ಆಗ್ಬೇಕಲ್ಲ. ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ ಒಂದು 10 ದಿವಸ ಸಮಯ ಬೇಕಾಗುತ್ತೆ, ಹಳಬರಾದ್ರೆ ಏನು ಬೇಕಾಗಲ್ಲ. ಹೊಸ ಮುಖಗಳಿಗೂ ಅವಕಾಶ ಇದೆ. ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಮಾನದಂಡಗಳನ್ನ ಯಾವಾಗಲೂ ಅದೇ ರೀತಿ ಇರಬೇಕು, ಹೊಸಬರು ಇರಬೇಕು, ಹಳಬರು ಇರಬೇಕು. ಇದ್ರೇನೆ ಹೊಸಬರು ಕೂಡ ಹಳಬರಾಗ್ಬೇಕಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಸರ್, 4 ಸರಿ 3 ಸರಿ 5 ಸರಿ MLA ಇದ್ದಾರೆ, 5 ಸಲ 6 ಸಲ ಇದ್ದಾರೆ. ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗುತ್ತೆ ಇವಾಗ ಮೊನ್ನೆನೇ ಇತ್ತಲ್ಲ. ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಎಲ್ಲ ಸರ್ಕಾರಗಳಲ್ಲೂ ಇದ್ದೇ ಇರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ, ವಿಭಾಗವಾರು ಮಾಡಬೇಕು, ಜಿಲ್ಲಾವಾರಿ ಮಾಡಬೇಕು, ಜಾತಿ ಮೇಲೆ ಮಾಡಬೇಕು, ಧರ್ಮದ ಮೇಲೂ ಮಾಡಬೇಕು, ಎಲ್ರಿಗೂ ಅವಕಾಶ ಸಿಗ್ಬೇಕಲ್ಲ, ಮಾಡ್ತಾರೆ. ಪರ್ಮಿಷನ್ ಕೊಡೋಕೆ 250 ಕೋಟಿ ದಂಡ ಕಟ್ಟಬೇಕು ಅಂತ ತಿಳ್ಕೊಂಡಿರ್ತೀನಿ. ಒಂದು ಎತ್ತಿನೊಳೆದು 2 ಇಶ್ಯೂ ಇತ್ತು. ಒಂದು ಬೇಲೂರಲ್ಲಿ, ಅದು 0.8 ಕಿಲೋಮೀಟರ್ಸ್, ಅಂದರೆ 800 ಮೀಟರ್ಸ್ ಅಷ್ಟೇ. ಅದು ರೈತರಿಗೆ ಸ್ವಲ್ಪ ಪರಿಹಾರ ಕೊಡೋದು DC ಅವರ ಅಕೌಂಟಲ್ಲಿತ್ತು. ಮೊನ್ನೆ ಹೋದ ವಾರ ಕೂಡ ಮೀಟಿಂಗ್ ಆಯಿತು. ಅದೊಂದಾಗ್ಬಿಟ್ರೆ
ಆಮೇಲೆ ಅದು ಬಿಟ್ರೆ ಇದರಲ್ಲಿ ಗುಬ್ಬಿ ತಾಲೂಕಲ್ಲಿ ಫಾರೆಸ್ಟ್ ಲ್ಯಾಂಡ್ 1.89 ಕಿಲೋಮೀಟರ್ಸ್ ಅದು ಕ್ಲಾರಿಟಿ ಇದೆ. ಅದೆರಡು ಆದ್ರೆ ಹತ್ತತ್ರ ಇದ್ರವರೆಗೂ ನೀರು ಬಂದ್ಬಿಡುತ್ತೆ, 170 ಕಿಲೋಮೀಟರ್ ನೀರು ಬಂದ್ಬಿಡುತ್ತೆ. ಅದು ಕಟ್ತಾ ಡ್ಯಾಮ್ ಅಲ್ಲ, ಈಗ ಪಂಪಿಂಗ್ ಸ್ಟೇಷನ್ ಕಟ್ತಾ ಇದ್ದೀವಿ. ಪಂಪಿಂಗ್ ಸ್ಟೇಷನ್ ಫೈನಲ್ ಸ್ಟೇಜ್ ಬಂದಿದೆ. ಅಲ್ಲಿ ಡ್ಯಾಮ್ ಕಟ್ಟಬೇಕು ಅಂತ ಒಂದು ಜಾಗ ಹಿಂದೆ ತೀರ್ಮಾನ ತಗೊಂಡಿದ್ರು. ಆಮೇಲೆ ಅದೇನೋ ಆಗ್ಲಿಲ್ಲ ಅಂತೇಳಿ ಇನ್ನೊಂದ್ ಕಡೆ ಸಣ್ಣದು ಒಂದೂವರೆ TMC ಇರಬೇಕು. ಅಲ್ಲಿ ಸ್ವಲ್ಪ ರೈತರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಾರ್ಡರ್ ಬರುತ್ತೆ, ತುಮಕೂರು ಕೊರಟಗೆರೆ ಮತ್ತೆ ಜೋಳಾಪುರ ಬಾರ್ಡರ್ ಅಲ್ಲಿ ಅದೊಂದು ತೀರ್ಮಾನ ತಗೋಬೇಕು. ಇನ್ನು ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ. ಎಲ್ಲ ಒಂದು 3-4 TMC ಅಷ್ಟೇ, ಜಾಸ್ತಿ ಇಲ್ಲ. ಇದ್ರೆ ಸ್ಟೋರೇಜ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ನಾವು ಸ್ಟೋರೇಜ್ ಮಾಡಲಿಲ್ಲ ಅಂದ್ರೆ ನಮಗೆ ಕೇಂದ್ರ ಸರ್ಕಾರ ಒಂದು ಡೇಟ್ ಕೊಟ್ಟಿದ್ದಾರೆ, ಯಾವಾಗ ನೀರು ತೆಗಿಯೋಕೆ ಪ್ರಾರಂಭ ಮಾಡಬೇಕು, ಅಲ್ಲಿಂದ ಪಂಪಿಂಗ್ ಮಾಡಬೇಕು, ಯಾವಾಗ ನಿಲ್ಲಿಸ್ಬೇಕು ಅಂತ. ಬಂದಿದ್ದ ಅವಾಗ ಪೈಪ್ ಲೈನ್ ಅಲ್ಲಿ ಹೋಗುತ್ತೆ, ಕೆರೆಯಲ್ಲಿ ತುಂಬಿಸ್ಕೋಬಹುದು. ನಾವು ಸ್ಟೋರೇಜ್ ಅಲ್ಲೂ ಮಾಡ್ಕೊಳಕ್ ಆಗಲ್ಲ. ಇಲ್ಲ, ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅದು. ಅಲ್ಲಿ ಏನಾಗಿತ್ತು, ಅವರಿಗೆ ದಾಖಲೆ ಇಲ್ಲ, ಆದ್ರೆ ಪೊಸಿಷನ್ ಅಲ್ಲಿ ಇದ್ರು. ಅದಕ್ಕೆ ಎಸ್ಟಿಮೇಷನ್ ಕೊಡಬೇಕು ಅಂತ ತೀರ್ಮಾನ ಕ್ಯಾಬಿನೆಟ್ ಅಲ್ಲಿ ಆಗಿತ್ತು. ಅದು ಎಷ್ಟು ಕೊಡಬೇಕು ಏನಿತ್ತು ಕನ್ಫ್ಯೂಷನ್ ಇತ್ತು. ಮೊನ್ನೆ ನಮ್ಮ SCS ರೆವಿನ್ಯೂ SCS ಅವರು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಮಾತಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನನಗೂ ಫೈಲ್ ಬಂದಿತ್ತು, ನಾನು ಅಪ್ರೂವ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಅಲ್ಲೇ ಇದೆಯಲ್ಲ, 0.8 ಕಿಲೋಮೀಟರ್ಸ್ 800 ಮೀಟರು ಆದ್ರೆ ಮಾತ್ರ ಮುಂದಕ್ಕೆ ಬರುತ್ತೆ. ಅದಾದ್ಮೇಲೆ ಗುಬ್ಬಿ ಹತ್ರನೂ ಅಷ್ಟೇ 2 ಕಿಲೋಮೀಟರ್ 1.9 ಕಿಲೋಮೀಟರ್ಸ್ ಫಾರೆಸ್ಟ್ ಲ್ಯಾಂಡ್, ಅದು ಹ್ಯಾಂಡ್ ಓವರ್ ಆಯ್ತು. ಅದೆರಡು ಆದ್ರೆ 170 ಕಿಲೋಮೀಟರ್ ಬಂದ್ಬಿಡುತ್ತೆ. ಜನವರಿಯಲ್ಲಿ ಅವರು ಸೆಂಟ್ರಲ್ ಗವರ್ಮೆಂಟ್ ಅವರು ರಿಪ್ಲೈ ಕೇಳಿದ್ರು, ಜನವರಿ 19ಕ್ಕೆ. ಸ್ಟೇಟ್ ಗವರ್ಮೆಂಟ್ ರಿಪ್ಲೈ ಹೋಗಿರೋದು ಮೇ 8ಗೆ. ಈಗ 2-3 ಜನ ಆಫೀಸರ್ಗಳು ಒಂದೊಂದು ತಿಂಗಳು ಇಟ್ಕೊಂಡು ನನಗೆ ಹೋದ ವಾರ ಫೈಲ್ ಬಂದಿತ್ತು. ಅದಕ್ಕೆ CM ಮತ್ತೆ ನಮ್ಮ ಇವರು ಅಡ್ವೊಕೇಟ್ ಜನರಲ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಹಿರಿಯ ವಕೀಲರು ಒಂದು ಮೀಟಿಂಗ್ಗೆ ಕೇಳಿದ್ದೀನಿ. ಅದು ಈ ವಾರದಲ್ಲಿ ಮಾಡಿದ್ರೆ ಅದೊಂದು ಕ್ಲಾರಿಟಿ ಬರುತ್ತೆ, ಏನ್ ಮಾಡ್ಬೇಕು ಅಂತ. ಗಮನ ಹರಿಸ್ತೀನಿ. ನಾವು ಅಪೀಲ್ ಹೋಗ್ಬೋದು, CWMAಗೆ ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ಬೋದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ನಮ್ಗೆ ನೀರಿನ ಕೊರತೆ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಆದ್ರೂ ಉಸಿರಾಡಬಹುದು.